NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಮೈಸೂರಿನ ಕೆಆರ್ ಆಸ್ಪತ್ರೆ ಹಾಗೂ ಮೆಡಿಕಲ್ ಆಸ್ಪತ್ರೆ ಸಂಬಂಧಪಟ್ಟ ಹಾಗೆ ಇರುವ ಸಾವಗಡದಲ್ಲಿ ಶಿಥಿಲ ಯಂತ್ರಗಳು ಕೆಟ್ಟು ಸವಯಗಳು ಕೊಳೆತು ನಾರುತ್ತಿವೆ. ಇಂಥ ಸಂದರ್ಭದಲ್ಲಿ ರಾಜಕಾರಣಿಗಳ ಭ್ರಷ್ಟತನ ಎದ್ದು ಕಾಣುತ್ತಿದೆ. ನಾವು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸುಮಾರು 3-4 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿ ಭ್ರಷ್ಟ ಅಧಿಕಾರಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ಎಚ್ಚರಿಸುವುದರ ಮೂಲಕ ಎಚ್ಚೆತ್ತುಕೊಂಡ ಸರ್ಕಾರ ಕಳೆದ 2 ವರ್ಷಗಳ ಹಿಂದೆ ಸುಮಾರು 79 ಕೋಟಿ ಹಣವನ್ನು ಬಿಡುಗಡೆ ಮಾಡಿದರು. ಆ ಬಿಡುಗಡೆ ಮಾಡಿದ ಹಣದಲ್ಲಿ ಸಹ ಶಿಥಿಲಗೊಂಡ ಕಟ್ಟಡಗಳನ್ನ ಕಳಪೆ ಕಾಮಗಾರಿಗಳಿಂದ ಮಂದಗತಿಯಲ್ಲಿ ಮಾಡುತ್ತಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಬೇಜವಾಬ್ದಾರಿ, ರಾಜಕಾರಣಿಗಳ ದುಸ್ಥಿತಿ ಎದ್ದು ಕಾಣುತ್ತಿದೆ. ಇನ್ನು ಮುಂದೆಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪ್ರಾಮಾಣಿಕವಾಗಿ, ಕಾನೂನಾತ್ಮಕವಾಗಿ, ಕ್ರಮಬದ್ಧವಾಗಿ ಗುಣಮಟ್ಟದ ಕೆಲಸ ಕಾರ್ಯಗಳನ್ನ ಮಾಡಬೇಕೆಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಒತ್ತಾಯಿಸುತ್ತೇವೆ. ಈ ಕೂಡಲೇ ಶವಾಗಾರದಲ್ಲಿ ಶಿಥಿಲಗೊಂಡಿರುವ ಶೀತಲ ಯಂತ್ರಗಳನ್ನ ದುರಸ್ತಿಗೊಳಿಸಬೇಕೆಂದು ನೇರವಾಗಿ ಖಂಡಿಸುವುದರ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು DPK ಪರಮೇಶ್, ಉಪಾಧ್ಯಕ್ಷರು ರವಿ ಖಜಾಂಚಿ, ಗಿರೀಶ್, ದೂರಸಂಪರ್ಕ ಅಧಿಕಾರಿ ರಾಜೇಂದ್ರ, ಜನಸಂಪರ್ಕ ಅಧಿಕಾರಿ ಮಂಜುನಾಥ್ ಉಪಸ್ಥಿತರಿದ್ದರು. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ನಾವಿವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮೈಸೂರಿನಲ್ಲಿರ್ತಕ್ಕಂಥ ಏನೇನು ಮೆಡಿಕಲ್ ಕಾಲೇಜ್ ಇದೆ, ಕಾಲೇಜ್ ಮತ್ತು ಒಂದು ಸಭಾಗಾರ ಇದೆ. ಈ ಸಭಾಗಾರದಲ್ಲಿ ಶಿಥಿಲ ಯಂತ್ರಗಳು ಕೆಟ್ಟು ಶವಗಳೆಲ್ಲ ಕೊರ್ತು ನಾರ್ತಾ ಇದೆ. ನಿನ್ನೆ ನ್ಯೂಸ್ 18 ಮಾಧ್ಯಮದವರು ನಮಗೆ ಅದ್ರ ಲಿಂಕ್ ಕಳಿಸಿ ನೋಡಿ ಈ ರೀತಿ ಇದೆ, ನೀವೇನಾರ ಮಾಡಿ ಸರ್ ಅಂತ ಹೇಳಿದಾಗ ನಮಗೆ ತುಂಬ ನೋವಾಯಿತು. ಆ ಚಿತ್ರಗಳನ್ನ ನೋಡಿ KR ಆಸ್ಪತ್ರೆ ಮಹಾರಾಜರು ಬಡವರಿಗೆ ಅಂತ ಕೃಷ್ಣರಾಜೇಂದ್ರ ಆಸ್ಪತ್ರೆ ಅಂತ ಕಟ್ಟಿದ್ರು. ಆ ಆಸ್ಪತ್ರೆಯಲ್ಲಿ ಗೋಡೆಗಳು, ಶೌಚಾಲಯಗಳು, ಮೆಡಿಕಲ್ ಸಂಬಂಧಪಟ್ಟಂಗೆ ಎಲ್ಲ ದುರಸ್ತಿಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ 5-6 ವರ್ಷ ಸತತವಾಗಿ ಅಧಿಕಾರಿಗಳ, ರಾಜಕಾರಣಿಗಳ ಎದುರಾಕೊಂಡು ನಾವು ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಫಲ ಕಳೆದ 2 ವರ್ಷದಲ್ಲಿ 79 ಕೋಟಿ ಹಣ ಬಿಡುಗಡೆ ಮಾಡಿದ್ರು. ಆ ಹಣ ಬಿಡುಗಡೆ ಮಾಡಿದಂಥ ಆ ಹಣದಲ್ಲೂ ಸಹ ನರಭಾಗ ಅಧಿಕಾರಿಗಳು, 7 ರಾಜಕಾರಣಿಗಳು ಕಾಮಗಾರಿಗಳು ಮಾಡಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಸಭಾಗಾರದಲ್ಲಿ ಶಿಥಿಲ ಯಂತ್ರಗಳು ದುರಸ್ತಿ ಆಗಿದೆ. ನಾವು ಏನಾದ್ರು ಯಾವ ರೀತಿ ಹೋರಾಟ ಮಾಡವ, ದಯಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೈ ಮುಗಿತಾ ಇದ್ದೀನಿ. ಒಂದು ಒಳ್ಳೆ ಸ್ಥಾನ ಸಿಕ್ಕಿದೆ, ನಿಮಗೆ ಒಂದು ಒಳ್ಳೆ ಪುಣ್ಯವಾದಂಥ ಸ್ಥಾನ ಸಿಕ್ಕಿದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಯಾವ ರೀತಿ ಪ್ರಮುಖವಾಗಿ ಈ ನಾಡಿನಲ್ಲಿ, ಭಾರತ ದೇಶದಲ್ಲಿ, ಅದೇ ರೀತಿ ನೀವು ವೈದ್ಯಕೀಯ ಶಿಕ್ಷಣಕ್ಕೆ, ವೈದ್ಯಕೀಯ ಒಂದು ಸಂಬಂಧಪಟ್ಟಂಗೆ ನೀವು ಸಹ ಅಂತ ಪವಿತ್ರವಾದಂಥ ಸ್ಥಾನದಲ್ಲಿದ್ದೀರಿ. ದಯಮಾಡಿ ಇಂಥ ಸಮಸ್ಯೆಗಳನ್ನ ನೀವು ಏನು ಮಾಡ್ತಾ ಇದ್ದೀರಿ, ಯಾವ ರೀತಿ ಮಾಡ್ತಾ ಇದ್ದೀರಿ? ಸಿದ್ದರಾಮಯ್ಯವ್ರಿಗೂ ಒಂದು ಕಡೆ ಅವಮಾನ ಆಗುತ್ತೆ. ಸಿದ್ದರಾಮಯ್ಯನವರೇ, ನಿಮ್ ಸಂಬಂಧಪಟ್ಟಂತ ಎಡ ಬಲ ಇರ್ತಕ್ಕಂಥ ಭ್ರಷ್ಟ ನೀಚರಿಗೆ ಹೇಳಿ ದಯಮಾಡಿ ನಾಳೆನೇ ಹಣ ಬಿಡುಗಡೆ ಮಾಡಿ. ಆ ವೈದ್ಯರು ಹೇಳ್ತಾ ಇದ್ದಾರೆ, ನಾವೆಲ್ಲ ರೀತಿ ಮನವಿ ಮಾಡ್ತಾ ಇದ್ದೇವೆ ಸರ್, ಹಣ ಬಿಡುಗಡೆ ಮಾಡಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ, ಕೆಲಸದವ್ರು ಸಿಗ್ತಾ ಇಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ. ಅವರೇ ನೋವು ಅವ್ರು ತೋಡ್ಕೊತಾ ಇದ್ದಾರೆ. ಇವತ್ತು ರೋಗಿಗಳು ಅವ್ರ ಸಂಬಂಧಿಕರನ್ನ ಗುರ್ತು ಹಿಡಿಯೋಕ್ಕಾಗಲ್ಲ, ಆ ಮಟ್ಟಕ್ಕೆ ಹೆಣಗಳು, ಶವಗಳು ಕೊರ್ತು ನಾರ್ತಾ ಇದೆ. ಇಷ್ಟೊಂದು ಇನೆಯ ಸ್ಥಿತಿ ನಮ್ಮ ನಾಡಿಗೆ ಬರಬಾರ್ದು ಅಂತ ಹೇಳ್ತಾ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಖಜಾಂಜಿಯವರಾದಂಥ ಗಿರೀಶ್ ಅವರು ಬಂದಿದ್ದಾರೆ, ಬಳಗದ ಉಪಾಧ್ಯಕ್ಷರಾದಂಥ ರವಿ ಅವರು ಬಂದಿದ್ದಾರೆ, ಬಳಗದ ದೂರದರ್ಶನ ಸಂಪರ್ಕ ಅಧಿಕಾರಿ ಅಂತ ರಾಜೇಂದ್ರ ಅವರು ಬಂದಿದ್ದಾರೆ, ಬಳಗದ ಸಂಘಟನಾ ಕಾರ್ಯದರ್ಶಿ ಆದಂಥ ನಮ್ಮ ಮಂಜುನಾಥ್ ಅವರು ಬಂದಿದ್ದಾರೆ. ನಾವೆಲ್ಲ ಇವತ್ತು ಸಾಂಕೇತಿಕವಾಗಿ ಅಧಿಕಾರಿಗಳಿಗೆ ಚೀಮಾರಿ ಹಾಕೋದ್ರ ಮೂಲಕ ನೇರವಾಗಿ ಸಂದೇಶ ರವಾನೆ ಮಾಡ್ತಾ ಇದ್ದೇವೆ. ಈ ಕೂಡಲೇ ಜಾಗೃತರಾಗಿ ಸಂಬಂಧಪಟ್ಟಂಥ ಶವ ಸಂಸ್ಕಾರಗಳು ಮಾಡೋ ಆಗ ತನಕ ಆ ಶವಗಳನ್ನ ಕ್ಷೇಮವಾಗಿ ನೋಡಬೇಕಾದಂಥ ನೀವು ಜಾಗೃತರಾಗಿ ಆ ಶಿಥಿಲ ಯಂತ್ರಗಳನ್ನ ದುರಸ್ತಿಪಡಿಸಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ. ಬೇಕೇ ಬೇಕು, ಬೇಕೇ ಬೇಕು. ಈ ಕೂಡಲೇ ದುರಸ್ತಿಪಡಿಸಿ ಈ ಕೂಡಲೇ ಜಾಗೃತರಾಗಿ ಅಂತ ಹೇಳ್ತಾ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಡ ದೇವತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನಮಸ್ಕಾರ, ಧನ್ಯವಾದಗಳು.